ಪಿಂಪಲ್ಸಿಂದ ಆಗಿರುವಂಥ ಮಾರ್ಕ್ಸು, ಡಾರ್ಕ್ ಸ್ಪಾಟ್ಸು, ಅನ್ಇವನ್ ಸ್ಕಿನ್ ಟೋನು, ಪಿಗ್ಮೆಂಟೇಷನು ಇದೆಲ್ಲ ಹೋಗುವಂಥ ಒಂದು ಬ್ಯೂಟಿಫುಲ್ ಫೇಸ್ ಮಾಸ್ಕ್ನ ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಫೇಸ್ ಪ್ಯಾಕ್ಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು ಬಂದು ಪ್ಯೂರ್ ನೀಮ್ ಪೌಡರು. ನಿಮ್ಮ ಹತ್ರ ನೀಮ್ ಲೀವ್ಸ್ ಅವೈಲಬಲ್ ಇದ್ದರೆ ಅದು ಹಸಿ ಆಗಿರಲಿ ಇಲ್ಲ ಒಣಗಿರೋದಾಗಿರಲಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಹಸಿ ಆಗಿದ್ದರೆ ಹಾಗೆ ಪೇಸ್ಟ್ ಮಾಡ್ಕೊಳ್ಬೋದು. ಸೊ ನೀಮ್ ಪೌಡರ್ಗೆ ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಲೀವ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಲೀವ್ಸ್ಗೆ ಮೊಸರನ್ನ ಆ್ಯಡ್ ಮಾಡಿ ಮಿಕ್ಸಿನಲ್ಲಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಹಚ್ಕೋಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ನಾನು ನೀಮ್ ಪೌಡರ್ನ ತೊಗೊಂಡಿದ್ದೀನಿ, ಆಲ್ಪ್ಸ್ ಗುಡ್ನೆಸ್ ಕಂಪ್ನಿದು. ಸೊ 1 ಟೇಬಲ್ ಸ್ಪೂನ್ ಅಂದರೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ನೀಮ್ ಪೌಡರ್ನ ತೊಗೊಳ್ಳಿ. ಅದನ್ನು ಮೊಸರು ಜೊತೆ ಮಿಕ್ಸ್ ಮಾಡಿ, ಓಕೆನಾ. ಇನ್ನೇನು ವಾಟರ್ ಗೀಟರ್ ಏನು ಹಾಕೋದಕ್ಕೆ ಹೋಗಬೇಡಿ. ಸೊ ನೀವಲ್ಲಿ ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನಿಮ್ಮ ಫೇಸ್ ಮೇಲೆ ಆ್ಯಕ್ನಿ ಸ್ಪಾಟ್ಸ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ, ಇದು ನಿಮ್ಮ ಫೇಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಒಂದು ರೀತಿ ನಾವೇನು ಹೇಳ್ಬೋದು, ಕ್ಲೀನಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿತ್ತಿನಿಂದ ನಿಮ್ಮ ಫೇಸ್ನ ಇದು ಕ್ಲೀನಾಗಿ ಸ್ಮೂತ್ ಮಾಡಿ ನಿಮ್ಮ ಫೇಸಲ್ಲಿರುವಂಥ ಡರ್ಟ್ ಆ್ಯಂಡ್ ಡಸ್ಟ್ನ ರಿಮೂವ್ ಮಾಡಿ ಆ್ಯಕ್ನೀಸ್ ಸಹನೂ ಫೇಡ್ ಅವೇ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಕ್ಟಿವ್ ಆ್ಯಕ್ನೀಸ್ ಏನಾರ ನಿಮ್ಮ ಫೇಸ್ ಮೇಲೆ ಇದ್ದು ಪಸ್ ಫಾರ್ಮ್ ಆಗಿದ್ದರೆ ಅದನ್ನ ಡ್ರೈ ಔಟ್ ಮಾಡೋದಕ್ಕೆ ಸಹನೂ ಈ ಫೇಸ್ ಪ್ಯಾಕ್ ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನು ವೀಕ್ಲಿ 1 or 2 ಮಾಡಿ ಸಾಕು. ನಿಮ್ಮ ಆ್ಯಕ್ನಿ ಏನಾರ ಜಾಸ್ತಿ ಪ್ರಾಬ್ಲಮ್ ಇತ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಫೇಸ್ ಮೇಲೆ ಆ್ಯಕ್ನೀಸು, ಅದು ಡ್ರೈ ಔಟ್ ಆಗಿ ನಿಮಗೆ ಆ್ಯಕ್ನೀಸ್ ಹೋಗಿ ಗ್ಲೋಯಿಂಗ್ ಸ್ಕಿನ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಖಂಡಿತ ತುಂಬ ಒಳ್ಳೆ ಫೇಸ್ ಪ್ಯಾಕು. ನಿಮ್ಮ ಫೇಸ್ ಮೇಲೆ ಇರೋವಂಥ ಡಸ್ಟ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಪಿಗ್ಮೆಂಟೇಷನ್ ಆಗಿರ್ಬೋದು, ಅದನ್ನು ಹೋಗಲಾಡಿಸಿ ನಿಮ್ಮ ಫೇಸ್ ಒಂದು ಕ್ಲೀನಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ನೀಮ್ ಫೇಸ್ ಪ್ಯಾಕು. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಫೇಸ್ ಮೇಲೆ ಇರುವಂಥ ಯಾವುದೇ ಆ್ಯಕ್ಟಿವ್ ಆ್ಯಕ್ನೀಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಆ್ಯಕ್ನಿಯಿಂದ ಬಂದಿರುವಂಥ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅದು ಕ್ಲಿಯರ್ ಆಗಿ, ಸೊ ಇಚ್ಚಿಂಗ್ ಏನನ್ನ ಇದ್ದರೆ, ಅಲರ್ಜೀಸ್ ಏನನ್ನ ಇದ್ದರೆ ಅದು ಸಹ ಹೋಗಲಾಡಿಸಿ ನಿಮ್ಮ ಫೇಸ್ನ ಸ್ಮೂತ್ ಆ್ಯಂಡ್ ವಿತ್ತಿನಿಂದ ಕ್ಲೀನಪ್ ಮಾಡುತ್ತೆ ಈ ಫೇಸ್ ಪ್ಯಾಕು. ಸೊ ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2 ಸಲ ಮಾತ್ರ ಯೂಸ್ ಮಾಡಿ ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ಲೋ ಆಗುತ್ತೆ ಸ್ಕಿನ್ನು. ಸೊ ಯಾವುದೇ ರೀತಿ ಏನು ಹೇಳ್ತಾರೆ, ಸ್ಕಿನ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ. ಸೊ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಡಿ, ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಇನ್ ಕೇಸ್ ನಿಮ್ಮ ಫೇಸ್ ಮೇಲೆ ಜಾಸ್ತಿ ಆ್ಯಕ್ನೀಸ್ ಇತ್ತು ಅಂದ್ಕೊಳ್ಳಿ, ತುಂಬ ಜಾಸ್ತಿ ರಬ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ ಸಾಕು. ಇನ್ ಕೇಸ್ ಆ್ಯಕ್ನೀಸ್ ಏನೂ ಇಲ್ಲ, ಸ್ಪಾಟ್ಸ್ ಏನಾನ ಇತ್ತು ಅನ್ನೋದಾದರೆ ನೀಟಾಗಿ ನೈಸಾಗಿ ಮಸಾಜ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಈವನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಓಕೆನಾ. ಸೊ ಇದು ನೀಮ್ ಫೇಸ್ ಪ್ಯಾಕ್ ಸ್ಕಿನ್ನನ್ನು ಕ್ಲೀನಪ್ ಮಾಡೋದಕ್ಕೆ ಸಹ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ವೀಕ್ಲಿ 2 ಅಂತೂ ಯೂಸ್ ಮಾಡಿ ಎಲ್ಲ ರೀತಿ ಸ್ಕಿನ್ ಇಶ್ಯೂಸ್ ಕೂಡ ಹೋಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ, ಬ್ರೈಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೀನಿ. ಸೊ ನಾನು ಯೂಸ್ ಮಾಡಿರೋದಂತೂ 2 ಇಂಗ್ರೀಡಿಯೆಂಟು, ಒಂದು ಬಂದು ನೀಮ್ ಪೌಡರು ಆ್ಯಂಡ್ 1 more is ಕರ್ಡ್. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಹಸಿ ಏನು ಹೇಳ್ತಾರೆ ನೀಮ್ ಸೊಪ್ಪಿತ್ತು ಅಂತ ಅಂದ್ಕೊಳ್ಳಿ, ಅದು ಇನ್ನೂ ತುಂಬ ಒಳ್ಳೆಯದು. ಅದು ಹೇರ್ಗೆ ಸಹ ಒಳ್ಳೆಯದು, ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಸೊ ನೀವು ಅದನ್ನೇ ಯೂಸ್ ಮಾಡಿ. ಈಗ ನೋಡಿ, ಇಮ್ಮಿಡಿಯೇಟಾಗಿ ನಾನು ಆಫ್ಟರ್ ವಾಶ್ ಮಾಡಿದಾದಮೇಲೆ ನನ್ನ ಫೇಸ್ ಯಾವ ಥರ ಆಗಿದೆ ಅಂತ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ವಿಡಿಯೋನಲ್ಲೇ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಾನು. ಸೊ ಈ ಒಂದು ಪುಟಾಣಿ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ಥರದ್ದು ಇನ್ನೆಷ್ಟೋ ವಿಡಿಯೋಸು ನಾನು ಡೈಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಸಹ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೋಡಿ ಫೇಸಲ್ಲಿ ಯಾವ ಥರ ಗ್ಲೋ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈ ಫೇಸ್ ಪ್ಯಾಕ್ನ ಮರಿದೇ ಒಮ್ಮೆ ಆದರೂ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ಸ್ ಖಂಡಿತ ಗೊತ್ತಾಗುತ್ತೆ. ಬಾಯ್.